ನಮಸ್ಕಾರ ಸ್ನೇಹಿತರೆ. 2011 ಅಮೆರಿಕಾದ ಇಂಡಿಯಾನಾದಲ್ಲಿ ಒಂದು ಭಯಾನಕ ಘಟನೆ ನಡೆಯುತ್ತೆ. ಆ ಘಟನೆಯ ಸುದ್ದಿ ನೋಡ್ತಿದ್ದಂಗೆ ಇಡೀ ಅಮೆರಿಕಾದ ತುಂಬಾ ಹರಡ್ಕೊಳ್ಳೋಕೆ ಶುರು ಆಗುತ್ತೆ. ಏನಂದ್ರೆ ಒಂದು ಫ್ಯಾಮಿಲಿ ಅವರು ಹೊಸದಾಗಿ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಈ ಮನೆಗೆ ಬರ್ತಿದ್ದಂಗೆ ಒಂದಾದ್ಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋಕೆ ಶುರು ಆಗುತ್ತೆ. ಕಪ್ಪು ಆಕೃತಿ ಕಾಣಿಸ್ಕೊಳ್ಳೋದು, ಮಕ್ಕಳು ವಿಚಿತ್ರವಾಗಿ ನಡ್ಕೊಳ್ಳೋದು, ಭಯಾನಕ ಶಬ್ದಗಳೆಲ್ಲ ಕೇಳಿಸೋಕೆ ಶುರು ಆಗಿದ್ದು, ಇದೆಲ್ಲದರ ತೀವ್ರತೆ ದಿನೇ ದಿನೇ ಹೆಚ್ಚಾಗೋಕೆ ಶುರು ಆದಾಗ ಮನೆಯಲ್ಲಿ ಒಂದು ಡೀಮನ್ ವಾಸವಾಗಿದೆ, ಮನೆಯಲ್ಲಿ ನರಕದ ದ್ವಾರನೇ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಮನೆಯನ್ನ ಡೀಮನ್ ಹೌಸ್ ಅಂತಾನೆ ಕರೀತಾರೆ. ಈ ಮನೆಯಲ್ಲಿ ಇದ್ದವರು ಸುಳ್ಳು ಹೇಳ್ತಾ ಇರ್ಬೋದು ಅಂತ ತುಂಬಾನೇ ಜನ ಅನ್ಕೊಂತಾರೆ. ಆದ್ರೆ ಮನೆಯಲ್ಲಿ ವಾಸವಾಗಿದ್ದ ಫ್ಯಾಮಿಲಿ ಅವ್ರನ್ನ ಬಿಟ್ಟು ಹೊರಗಿನವ್ರನ್ನು ಕೂಡ ಈ ಘಟನೆಗೆ ಸಾಕ್ಷಿ ಆಗಿರ್ತಾರೆ. ಪೊಲೀಸ್ ಅವರು ಕೂಡ 2016ರಲ್ಲಿ ಈ ಮನೆ ಎದುರೇ ಸರಿ ಹೋಗಲ್ಲ ಅಂತ ಹೇಳಿ ಡೆಮಾಲಿಷ್ ಮಾಡ್ತಾರೆ. ಅಂತದೇನಾಗಿತ್ತು ಆ ಮನೆಯಲ್ಲಿ, ಡೀಮನ್ ಈ ಮನೆಯಲ್ಲಿ ವಾಸವಾಗಿದ್ದ ಫ್ಯಾಮಿಲಿ ಅವ್ರಿಗೆ ಏನ್ ಮಾಡ್ತು, ಈಗ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಈ ಘಟನೆಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ದ ಡೆಲಿವರೆನ್ಸ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯ ಕತೆ ಶುರು ಆಗೋದು 2011 ಪೆನ್ಸಿಲ್ವೇನಿಯಾದಲ್ಲಿ. ಅಂದ್ರೆ ಊರಿನ ಹೆಸರು ಮನೆಯಲ್ಲಿ ವಾಸವಾಗಿದ್ದ ಫ್ಯಾಮಿಲಿ ಅವರ ಹೆಸರನ್ನ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಈ ಊರಲ್ಲಿ ಇರೋ ಒಂದು ಮನೆಯನ್ನ ತೋರಿಸ್ತಾರೆ. ಆಂಡ್ರೆ ಅನ್ನೋ ಹುಡುಗ ಗೋಡೆ ಮೇಲೆ ಪೇಂಟಿಂಗ್ ಮಾಡ್ತಿರೋದನ್ನ ತೋರ್ಸೋಕೆ ತನ್ನ ತಾಯಿ ಎಬೋನಿನ ಕರೀತಾನೆ. ಎಬೋನಿಗೆ ಪೇಂಟಿಂಗ್ ನೋಡಿ ಖುಷಿ ಆದ್ರೂ ಪೇಂಟಿಂಗ್ ಅಲ್ಲಿ ಚರ್ಚ್ ನ ನೋಡಿ ಮುಖ ಒಂಥರ ಮಾಡ್ಕೊಂಡು ಅಡುಗೆ ಮಾಡೋಕೆ ನನಗೆ ಹೆಲ್ಪ್ ಮಾಡು ಬಾ ಅಂತ ಆಂಡ್ರೆನ ಕರೆದು ಹೋಗ್ತಾಳೆ. ಇವರು ಈ ಮನೆಗೆ ಹೊಸದಾಗಿ ಶಿಫ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಇನ್ನೊಂದ್ ಕಡೆ ಚರ್ಚ್ ಅಲ್ಲಿ ಎಬೋನಿ ಅವರ ಅಮ್ಮ ಆಲ್ಬರ್ಟಾ ಮತ್ತೆ ಎಬೋನಿ ಅವರ ಮಗಳು ಶಾಂಟೆನ ತೋರಿಸ್ತಾರೆ. ಎಬೋನಿಗೆ ದೇವರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ, ಆದ್ರೆ ಆಲ್ಬರ್ಟಾ ದೇವರನ್ನ ತುಂಬಾನೇ ನಂಬ್ತಾರೆ. ಚರ್ಚ್ಗೂ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ. ಇವತ್ ರಾತ್ರಿ ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡ್ಬೇಕಾದ್ರೆ ಎಬೋನಿಯ ದೊಡ್ಡ ಮಗ ನೇಟ್ ನ ಕೂಡ ನೋಡ್ತೀವಿ. ಆಲ್ಬರ್ಟಾಗೆ ಎಬೋನಿ ಮಾಡಿರೋ ಅಡುಗೆ ಇಷ್ಟ ಆಗ್ಲಿಲ್ಲ ಅಂತ, ತಮಾಷೆಯಾಗೆ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಮಕ್ಕಳೆಲ್ಲ ಹಲ್ ಬಿಡ್ಕೊಂಡು ಕಿಸಿತಾ ಇದ್ದಾರೆ. ಎಬೋನಿ ತುಂಬಾನೇ ಉರ್ಕೊಂಡಿದ್ದಾಗ್ಲೇ ಆಂಡ್ರೆ ನನಗೆ ಇನ್ನೊಂದು ಗ್ಲಾಸ್ ಹಾಲು ಬೇಕು ಅಂತ ಕೇಳಿದಾಗ, ನಿನಗೆ ಹಾಲು ಕುಡಿದ್ರೆ ಆಗಲ್ಲ, ಸುಮ್ನಿರು ಅಂತ ಹೇಳ್ತಾಳೆ ಎಬೋನಿ. ಇದಕ್ಕೆ ಆಂಡ್ರೆ, ಇದನ್ನ ಯಾವ ಡಾಕ್ಟರು ಹೇಳಿಲ್ಲ, ಎಲ್ಲಿ ಹಾಲು ಕುಡಿದ್ರೆ ಖಾಲಿ ಆಗೋಗುತ್ತೋ ಅಂತ ನೀನೇ ಕೊಡ್ತಿಲ್ಲ ಅಷ್ಟೇ ಅಂತ ಹೇಳ್ತಿದ್ದಂಗೆ ಇವನ ಮೂತಿಗೆ ಹೊಡಿತಾಳೆ ಎಬೋನಿ. ತುಟಿಯಿಂದ ರಕ್ತ ಬರೋಕೆ ಶುರು ಆದಾಗ ಆಲ್ಬರ್ಟಾ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾರೆ. ಎಬೋನಿಯ ಗಂಡ ಇರಾಕ್ ಅಲ್ಲಿ ಕೆಲಸ ಮಾಡ್ಕೊಂಡಿರೋದು, ಗಂಡ ಹೆಂಡತಿಯ ಸಂಬಂಧ ಅಷ್ಟೇನು ಚೆನ್ನಾಗಿರಲ್ಲ, ಮನಸ್ತಾಪಗಳಿರುತ್ತೆ. ಹಾಗಾಗಿ ಯಾವಾಗ್ಲೂ ಎಬೋನಿ ತುಂಬಾನೇ ಡಿಪ್ರೆಸ್ಡ್ ಆಗಿ ಟೆನ್ಷನ್ ಅಲ್ಲಿ ಇರ್ತಾಳೆ. ಅವಾಗವಾಗ ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿರ್ತಾಳೆ. ಜೊತೆಗೆ ಆಲ್ಕೋಹಾಲ್ ನ ನೀರ್ ಕುಡ್ದಂಗೆ ಕುಡಿತಾ ಇರ್ತಾಳೆ. ನಂತರ 3 ಜನ ಮಕ್ಕಳು ಮಲ್ಗೋಕೆ ರೂಮ್ಗೆ ಹೋದಾಗ ಶಾಂಟೆ ತನ್ನ ತಂದೆ ಜೊತೆ ಚಾಟ್ ಮಾಡ್ತಾ ಯಾವಾಗ ವಾಪಸ್ ಬರ್ತೀರಾ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಬರೋಕೆ ಟ್ರೈ ಮಾಡ್ತೀನಿ, ನಿಮ್ಮನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಮೆಸೇಜ್ ಮಾಡ್ತಾರೆ. ಇದೇ ಸಮಯಕ್ಕೆ ರೂಮಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಾ ಇದೆ. ಈ ನೇಟ್ ಅಥವಾ ಆಂಡ್ರೆನೆ ಸುಗಂಧವನ್ನ ಬಿಟ್ಟಿರ್ಬೇಕು ಅನ್ಕೊಂಡು ಶಾಂಟೆ ಸುಮ್ನಾಗ್ತಾಳೆ. ಎಬೋನಿ ವಾಟರ್ ಬಿಲ್, ಲೈಟ್ ಬಿಲ್ ಮತ್ತೆ ಇರೋ ಬರೋ ಬಿಲ್ ನೆಲ್ಲ ಲೆಕ್ಕ ಹಾಕಿ ಟೋಟಲ್ ಎಷ್ಟಾಗುತ್ತೆ ಅಂತ ನೋಡಿ ಎಲ್ಲಿಂದ ತರೋದು ಇಷ್ಟೊಂದು ದುಡ್ಡನ್ನ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾಗ ಎಲ್ಲಾ ಕಡೆ ನೊಣಗಳು ಹಾರಾಡ್ತಿರೋದನ್ನ ನೋಡ್ತಾಳೆ. ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಚೆಕ್ ಮಾಡಿದಾಗ ಮನೆಯ ಬೇಸ್ಮೆಂಟ್ ಇಂದ ನೊಣಗಳು ಬರ್ತಾ ಇದ್ದಾವೆ. ಏನಕ್ಕೆ ಅಂತ ಇವಳು ನೋಡಲ್ಲ, ಬೇಸ್ಮೆಂಟ್ ನ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾಳೆ. ಮಧ್ಯರಾತ್ರಿ ಎಚ್ಚರಗೊಂಡ ಆಂಡ್ರೆ ವಿಚಿತ್ರವಾಗಿ ಆಡ್ತಾ ಫ್ರಿಡ್ಜ್ ಅಲ್ಲಿ ಇರೋ ಹಾಲನ್ನ ತಗೊಂಡು ಕುಡಿತಾ ಇದ್ದಾನೆ. ಕುಡಿಯೋದಕ್ಕಿಂತ ಜಾಸ್ತಿ ಚೆಲ್ತಾ ಇದ್ದಾನೆ. ಇದೇ ಸಮಯಕ್ಕೆ ಒಂದು ಕಾಗೆ ಹಾರ್ಕೊಂಡ್ ಬಂದು ಕಿಟಕಿಗೆ ಹೊಡ್ಕೊಂಡು ಸಾವನ್ನಪ್ಪುತ್ತೆ. ಮನೆಯಲ್ಲಿ ಕೆಟ್ಟ ವಾಸನೆ, ನೊಣಗಳು ಹಾರಾಡ್ತಿರೋದು, ಆಂಡ್ರೆ ವಿಚಿತ್ರವಾಗಿ ಆಡ್ತಿರೋದು, ಜೊತೆಗೆ ಕಾಗೆ ಬಂದು ಈಗ ಸಾವನ್ನಪ್ಪಿದ್ದು, ಇದೆಲ್ಲ ನೋಡ್ತಿದ್ರೆ ಮನೆಯಲ್ಲಿ ಖಂಡಿತ ಏನೋ ಸಮಸ್ಯೆ ಇರೋ ಹಾಗೆ ಕಾಣ್ತಾ ಇದೆ. ಏನು ಅಂತ ಮುಂದೆ ನೋಡೋಣ. ಮುಂದಿನ ದಿನ 3 ಜನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದಷ್ಟು ಜನ ಹುಡುಗರು ಆಂಡ್ರೆ ಮತ್ತೆ ನೇಟ್ ಬಗ್ಗೆ ತಮಾಷೆ ಮಾಡ್ತಾ ನೇಟ್ ನ ತಲೆಗೆ ಕಲ್ಲಿಂದ ಹೊಡಿತಾರೆ. ಮನೆಯಲ್ಲಿ ನೇಟ್ ನ ರೂಮ್ ಅಲ್ಲಿ ಎಬೋನಿಗೆ ಎಣ್ಣೆ ಬಾಟಲ್ ಮತ್ತೆ ದುಡ್ಡು ಸಿಗುತ್ತೆ. ನೇಟ್ ಮನೆಗೆ ಬಂದಾಗ ಎಣ್ಣೆ ಬಾಟಲ್ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರೆ, ನೀನು ಕುಡಿಬಾರ್ದು ಅಂತ ನಾನು ಬಚ್ಚಿಟ್ಟಿದ್ದೆ, ಅದನ್ನ ನೀನು ಕುಡ್ದು ಹೇಗಾಡ್ತೀಯ ಅಂತ ನೋಡಿದ್ಮೇಲೂ ಕೂಡ ನಾನ್ ಕುಡಿತೀನ ಅಂತ ಹೇಳ್ತಾನೆ. ಈಗ ನೇಟ್ಗೆ ಹುಡುಗರು ಕಲ್ಲಲ್ಲಿ ಹೊಡೆದಿದ್ ವಿಷಯ ಗೊತ್ತಾಗಿ ಎಬೋನಿ ಸೀದಾ ಆ ಹುಡುಗನ ಮನೆ ಹತ್ರ ಹೋಗಿ ಅವನ ಗವರ್ಮೆಂಟ್ ಹೊಡೆದಾಕಿ ವಾರ್ನ್ ಮಾಡಿ ಬರ್ತಾಳೆ. ಇಷ್ಟೊಂದು ಕೋಪ ಒಳ್ಳೇದಲ್ಲ, ನೀನು ಕುಡಿಯೋದೆಲ್ಲ ಬಿಟ್ಟು ನೆಮ್ಮದಿಯಾಗಿ ಇರೋದು ಕಲಿ ಅಂತ ಆಲ್ಬರ್ಟಾ ಹೇಳಿದ್ರೆ, ನಿಮ್ಮ ಗುಣಗಳೇ ನನಗೂ ಕೂಡ ಬಂದಿದೆ, ಅಷ್ಟು ಈಸಿಯಾಗಿ ಎಲ್ಲಿಂದ ಹೋಗುತ್ತೆ ಅಂತ ಹೇಳಿ ಹೋಗ್ತಾಳೆ. ಅಂದ್ರೆ ಮೊದಲು ಆಲ್ಬರ್ಟಾ ಕೂಡ ಕೆಟ್ಟ ತಾಯಿ ಆಗಿದ್ರು, ಎಬೋನಿನ ಚೆನ್ನಾಗಿ ನೋಡ್ಕೊಂತಿರಲ್ಲ. ಈಗ ದೇವರನ್ನ ನಂಬಿ ಚರ್ಚ್ಗೆ ಹೋಗೋಕೆ ಶುರು ಮಾಡ್ದಾಗ್ಲಿಂದ ಒಳ್ಳೆಯವರಾಗಿರೋದು. ನಂತರ ಆಂಡ್ರೆ ಮನೆ ಹಿಂದೆ ಗಾರ್ಡನ್ ನಲ್ಲಿ ಕುತ್ಕೊಂಡು ಯಾರ ಜೊತೆನೋ ಮಾತಾಡ್ಬೇಕಾದ್ರೆ ಇವನನ್ನ ಎಬೋನಿ ನೋಡಿ
ನೋಡಿ ಇದೇನು ಇವನ ಮುಂದೆ ಯಾರು ಇಲ್ಲ, ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಡೌಟ್ ಬಂದ್ರು ಕೂಡ ಒಬ್ನೇ ಮಾತಾಡ್ತಿರ್ಬೋದು ಅಂತ ಸುಮ್ನಾಗ್ತಾಳೆ. ಮತ್ತೆ ಈಗ ನೊಣಗಳು ಜಾಸ್ತಿ ಹಾರಾಡ್ತಿರೋದ್ರಿಂದ ಎಲ್ಲಿಂದ ಬರ್ತಾ ಇದಾವೆ ಅಂತ ನೋಡೋಕೆ ಬಂದ್ರೆ ಬೇಸ್ಮೆಂಟ್ ನ ಡೋರ್ ಹೊರಗೂ ಕೂಡ ಇದೆ. ಈ ಡೋರ್ ಒಳಗಿಂದಾನೆ ನೊಣಗಳು ಬರ್ತಾ ಇರೋದು, ಕೆಟ್ಟ ವಾಸನೆ ಕೂಡ ಬರ್ತಾ ಇದೆ. ಆದ್ರೂ ಒಳಗೆ ಹೋಗಿ ಚೆಕ್ ಮಾಡಲ್ಲ ಎಬೋನಿ. ಇವತ್ತು ಮಧ್ಯರಾತ್ರಿ ಮತ್ತೆ ಆಂಡ್ರೆ ಎದ್ದು ಸೀದಾ ಬೇಸ್ಮೆಂಟ್ ಗೆ ಹೋಗ್ತಾನೆ. ಹಿಂದೆನೆ ಡೋರ್ ತನಿಗೆ ತಾನೇ ಕ್ಲೋಸ್ ಆಗುತ್ತೆ. ಏನೋ ಶಬ್ದ ಆಗ್ತಿದ್ಯಲ್ಲ ಅಂತ ಎಬೋನಿ ನೋಡೋಕೆ ಬಂದ್ರು ಏನು ಗೊತ್ತಾಗಲ್ಲ. ವಾಪಸ್ ರೂಮ್ ಗೆ ಹೋಗ್ಬೇಕಾದ್ರೆ ಬೇಸ್ಮೆಂಟ್ ನ ಡೋರ್ ಓಪನ್ ಆಗಿರೋದನ್ನ ನೋಡ್ತಾಳೆ. ಆದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ಸುಮ್ನೆ ಡೋರ್ ಕ್ಲೋಸ್ ಮಾಡಿ ಹೋಗ್ತಾಳೆ. ಮುಂದಿನ ದಿನ ಆಲ್ಬರ್ಟಾ ಯಾವ ವೀಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಹಾಕೊಂಡು ನೀಟಾಗಿ ರೆಡಿಯಾಗಿ ಹಾಸ್ಪಿಟಲ್ ಗೆ ಬಂದಾಗ ಗೊತ್ತಾಗುತ್ತೆ ಇವ್ರಿಗೆ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ. ಆಲ್ಬರ್ಟಾ ಇಲ್ಲಿರೋ ಡಾಕ್ಟರ್ ಮೆಲ್ವಿನ್ ಜೊತೆ ಈ ವಯಸ್ಸಲ್ಲೂ ಫ್ಲರ್ಟ್ ಮಾಡ್ಕೊಂಡು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಅಕ್ಕಪಕ್ಕದಲ್ಲಿರೋರು ಇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂತಾ ಇದ್ದಾರೆ. ಏನ್ ಇವಮ್ಮ ಈ ವಯಸ್ಸಲ್ಲಿ ಹೀಗಾಡ್ತಿದ್ದಾಳಲ್ಲ ಅಂತ. ಟ್ರೀಟ್ಮೆಂಟ್ ಆದ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ರಿಸೆಪ್ಷನಿಸ್ಟ್ ಇಂದ ಒಂದು ವಿಷಯ ಗೊತ್ತಾಗುತ್ತೆ. ಇಷ್ಟು ದಿನ ಹಾಸ್ಪಿಟಲ್ ಗೆ ಮೆಡಿಕೇಡ್ ಇಂದ ಅಂದ್ರೆ ಕಡಿಮೆ ಇನ್ಕಮ್ ಇರೋರಿಗೆ ಗವರ್ಮೆಂಟ್ ಇಂದಾನೆ ಹಾಸ್ಪಿಟಲ್ ಗೆ ಹಣ ಕೊಡ್ತಾರೆ. ಅವರು ದುಡ್ಡು ಕಟ್ತಿದ್ರು ಅಂತ ಆಲ್ಬರ್ಟಾ ಅನ್ಕೊಂಡಿದ್ರು. ಆದ್ರೆ ನಿಜ ಏನಂದ್ರೆ ಇವರ ಮಗಳು ಎಬೋನಿ ಹಣ ಕಟ್ತಾ ಇರ್ತಾಳೆ. ಈ ವಿಷಯ ಕೇಳಿ ಆಲ್ಬರ್ಟಾಗೂ ಅನ್ಸುತ್ತೆ ತಮ್ಮ ಮಗಳು ತಾವ್ ಅನ್ಕೊಂಡಿರೋ ಅಷ್ಟು ಕೆಟ್ಟವಳೇನು ಅಲ್ಲ ಅಂತ. ಇದಷ್ಟೇ ಅಲ್ಲ ಸ್ನೇಹಿತರೆ, ಕೋಪ ಜಾಸ್ತಿ ಮಾಡ್ಕೊಂಡು ಯಾವಾಗ ತಲೆ ಕೆಡ್ಸ್ಕೊಂಡಿರ್ತಾಳೋ ಆಗ ಮಾತ್ರ ಮಕ್ಕಳಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರ್ತಾಳೆ. ಬೇರೆ ಟೈಮಲ್ಲಿ ಮಕ್ಕಳನ್ನ ಚೆನ್ನಾಗೆ ನೋಡ್ಕೊಂತಿರ್ತಾಳೆ ಎಬೋನಿ. ಇವತ್ ರಾತ್ರಿ ಮತ್ತೆ ಎಬೋನಿ ಕುಡ್ಕೊಂಡ್ ಬಂದು ಟೈಟ್ ಆಗಿ ಮಲಗಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಇವಳ ಹತ್ರ ಬರ್ತಾ ಇರೋ ಹಾಗೆ ಕನ್ಸು ಬೀಳುತ್ತೆ. ಇದೇ ರೀತಿ ಕನ್ಸು ಪದೇ ಪದೇ ಬೀಳ್ತಾನೆ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಿಜವಾಗ್ಲೂ ಇವಳ ಲೈಫ್ ಅಲ್ಲಿ ನಡೆದಿರೋ ಘಟನೆನೆ ಕನ್ಸಲ್ಲಿ ಕಾಣಿಸ್ತಿರೋದು. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಈ ಕನ್ಸನ್ನ ನೋಡಿ ಗಾಬರಿಯಾಗಿ ಇವಳು ಮೇಲೆ ಹೇಳ್ತಿದ್ದಂಗೆ ಇವಳ ರೂಮ್ ನ ಡೋರ್ ತನಿಗೆ ತಾನೇ ಕ್ಲೋಸ್ ಆಗುತ್ತೆ. ಯಾರದು ಹೊರಗೆ ಬನ್ನಿ ಅಂತ ಬೇಸ್ ಬಾಲ್ ಬ್ಯಾಟ್ ಹಿಡ್ಕೊಂಡು ಮನೆ ತುಂಬಾ ಎಬೋನಿ ಹುಡ್ಕೋಕೆ ಶುರು ಮಾಡಿದಾಗ ಮತ್ತೆ ಬೇಸ್ಮೆಂಟ್ ನ ಡೋರ್ ಓಪನ್ ಆಗಿದೆ. ಒಳಗೆ ಅದೇ ನೊಣಗಳು, ಅದೇ ಕೆಟ್ಟ ವಾಸನೆ. ಈ ಬಾರಿ ವಾಸನೆ ತಡೆಯೋಕಾಗದೆ ಇವಳು ವಾಮಿಟ್ ಮಾಡ್ಕೋಬೇಕಾದ್ರೆ ನೇಟ್ ಇವಳ ಬಳಿ ಬಂದು ನನ್ನ ರೂಮ್ ಅಲ್ಲಿ ಇದ್ದ ಹಣವನ್ನ ಏನ್ ಮಾಡ್ದೆ ಅಂತ ಕೇಳಿದಾಗ ದುಡ್ಡು ಎಲ್ಲಿಂದ ಬಂತು ನೀನ್ ಮೊದ್ಲು ಹೇಳು ಅಂತ ಕೇಳ್ತಾಳೆ. ನಮ್ಮಪ್ಪ ಮನಿ ಆರ್ಡರ್ ಅಲ್ಲಿ ದುಡ್ಡನ್ನ ಕಳಿಸ್ತಾ ಇದ್ದಾರೆ, ಅದನ್ನ ಜೋಡಿಸಿ ನಾನು ನಿನ್ನನ್ನ ಮತ್ತೆ ಈ ಮನೆಯನ್ನ ಬಿಟ್ಟು ಹೋಗ್ತೀನಿ, ನಿನ್ ಕಾಟ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಂಗೆ ಎಬೋನಿ ಇವನ ಕೆನ್ನೆಗೆ ಹೊಡಿತಾಳೆ. ನೇಟ್ ಕೂಡ ಕೋಪದಲ್ಲಿ ಜೋರಾಗಿ ಇವಳನ್ನ ತಳ್ಳಿ ಬೀಳಿಸ್ತಾನೆ. ಇಬ್ಬರು ಕಿತ್ತಾಡ್ತಿರೋದನ್ನ ತಡೆಯೋಕೆ ಆಂಡ್ರೆ ತಡೆಯೋಕೆ ಓಡ್ ಬರ್ಬೇಕಾದ್ರೆ ಇವನು ಬೇಸ್ ಬಾಲ್ ಬ್ಯಾಟ್ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಏಟ್ ಮಾಡ್ಕೊಂಡಿದ್ರಿಂದ ಇಬ್ಬರು ಕಿತ್ತಾಡೋದ್ ಬಿಟ್ಟು ಇವನನ್ನ ನೋಡೋಕೆ ಬರ್ತಾರೆ. ಇದಾದ್ಮೇಲೆ ನೇಟ್ ಬೇಜಾರಾಗಿ ಮಲಗಿದ್ದಾಗ ಎಬೋನಿ ಹಣವನ್ನ ಹಿಂದಿರುಗಿಸಿ ನನ್ನಂತ ಕೆಟ್ಟ ತಾಯಿಯ ಹೊಟ್ಟೆಯಿಂದ ನಿನ್ನಂತ ಒಳ್ಳೆ ಮಗ ಹೇಗ್ ಹುಟ್ಟದ ಅನ್ನೋದೇ ಗೊತ್ತಾಗ್ತಿಲ್ಲ, ಆದ್ರೆ ನಿನ್ನ ಅವಶ್ಯಕತೆ ನಮ್ಮ ಮನೆಗೆ ತುಂಬಾನೇ ಇದೆ, ನಮ್ಮನ್ನ ಬಿಟ್ಟು ಹೋಗ್ಬೇಡ, ನಾನು ಬದಲಾಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಎಬೋನಿ. ಮುಂದಿನ ದಿನ ಬೇಸ್ಮೆಂಟ್ ಅಲ್ಲಿ ವಾಸನೆ ಬರ್ತಿರೋದಕ್ಕೆ ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಕರೆದಾಗ ಅಲ್ಲಿ ಸಾವನ್ನಪ್ಪಿರೋ ಕಪ್ಪು ಬೆಕ್ಕು ಇದೆ ಅಂತ ಗೊತ್ತಾಗುತ್ತೆ. ಸರಿಯಾದ ಸಮಯಕ್ಕೆ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಇಂದ ಸಿಂಥಿಯಾ ಅನ್ನೋ ಮಹಿಳೆ ಬರ್ತಾರೆ. ಮಕ್ಕಳ ಮೇಲಾಗ್ತಿರೋ ದೌರ್ಜನ್ಯವನ್ನ ತಡೆಯೋಕೆ ಅಂತಾನೆ ಇವರು ಕೆಲಸ ಮಾಡ್ತಿರೋದು. ಹಿಂದೆ ಕೂಡ ಎಬೋನಿ ಕುಡ್ದು ಮಕ್ಕಳಿಗೆ ಹೊಡೆದಿದ್ಲು ಅಂತ ಜೈಲ್ಗೂ ಹೋಗ್ ಬಂದಿರ್ತಾಳೆ. ಅದಕ್ಕೆ ಅವಾಗವಾಗ ಮಕ್ಕಳ ಕತೆ ಏನು ಅಂತ ನೋಡೋಕೆ ಸಿಂಥಿಯಾ ಬರ್ತಿರ್ತಾರೆ. ಈಗ ಸಿಂಥಿಯಾ ಮಕ್ಕಳನ್ನ ಕರೆದು ಮಾತಾಡ್ಬೇಕಾದ್ರೆ ಇವರ ದೇಹದ ಮೇಲೆ ಗಾಯದ ಮಾರ್ಕ್ ಎಲ್ಲ ನೋಡಿ ಅದು ಏನು ಅಂತ ಕೇಳ್ತಾರೆ. ಆದ್ರೆ ಮಕ್ಕಳು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಶಾಂಟೆ ಅಂತೂ ನನಗೆ ಗಾಯ ಯಾವಾಗ ಆಯ್ತು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸಿಂಥಿಯಾಗೆ ಗೊತ್ತಾಯ್ತು ಎಬೋನಿನೇ ಇವ್ರಿಗೆ ಹೊಡೆದಿರೋದು ಅಂತ. ಹಾಗಾಗಿ ಶಾಂಟೆಗೆ ತಮ್ಮ ಕಾರ್ಡ್ ಕೊಟ್ಟು ಏನೇ ಸಮಸ್ಯೆ ಆದ್ರೂ ಕಾಲ್ ಮಾಡ್ಬೇಕು ಅಂತ ಹೇಳಿ ಎಬೋನಿಗೆ ಹೇಳ್ತಾರೆ. ನಿನ್ ಗಂಡ ಕೋರ್ಟ್ ಅಲ್ಲಿ ನೀನು ಕುಡ್ದು ಮಕ್ಕಳಿಗೆ ಹೊಡಿತ್ಯಾ ಅಂತ ಅವರ ಕಸ್ಟಡಿ ಕೇಳೋಕೆ ಬಂದಿದ್ದ. ನೀನು ನೋಡಿದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ, ನನಗೂ ಪದೇ ಪದೇ ಇಲ್ಲಿಗೆ ಬಂದು ಸಾಕಾಗಿದೆ, ನೋಡು ಏನ್ ಮಾಡ್ತೀಯ ಅಂತ ಹೇಳಿ ಮನೆಯಿಂದ ಹೊರಟಾಗ ಹೊರಗೆ ಇನ್ನೊಂದು ಕಾರಲ್ಲಿ ಒಬ್ಳು ಮಹಿಳೆ ಇವರನ್ನ ಗಮನಿಸ್ತಾ ಇದ್ದಾಳೆ. ಇವಳು ಕೂಡ ಯಾರೋ ಸೋಷಿಯಲ್ ಸರ್ವಿಸಸ್ ಅವ್ರು ಇರ್ಬೇಕು ಅನ್ಕೊಂಡು ಎಬೋನಿ ಮತ್ತೆ ಆಲ್ಬರ್ಟಾ ಸುಮ್ನಾಗ್ತಾರೆ. ಇವತ್ತೇ ಶಾಂಟೆನ ಬರ್ತ್ಡೇ ಇದೆ, ಎಲ್ಲರನ್ನ ಕರೆದು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ಬೇಕಾದ್ರೆ ಎಬೋನಿ ಶಾಂಟೆಗೆ ಹೊಸ ಫೋನ್ ಗಿಫ್ಟ್ ಕೊಡ್ತಾಳೆ. ಸ್ವಲ್ಪ ಹೊತ್ತು ಎಲ್ಲರೂ ಪಾರ್ಟಿ ಮಾಡಿ ಆದ್ಮೇಲೆ ಈಗ ದೊಡ್ಡವರು ಪಾರ್ಟಿ ಮಾಡೋಕೆ ಮಕ್ಕಳನ್ನ ರೂಮ್ಗೆ ಹೋಗಿ ಮಲ್ಕೊಳ್ಳಿ ಅಂತ ಕಳಿಸ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಯಾರೋ ಬೇಸ್ಮೆಂಟ್ ನ ಡೋರ್ ಅನ್ನ ಒಳಗಿಂದ ಬಡಿತಾ ಇರೋ ಹಾಗೆ ಶಬ್ದ ಕೇಳಿಸ್ತಿದೆ. ಒಳಗೆ ಯಾರಿದಾರಪ್ಪ ಅಂತ ಎಬೋನಿ ಬಂದು ನೋಡಿದ್ರೆ ಒಳಗೆ ಆಂಡ್ರೆ ಇದ್ದಾನೆ. ಇವನೇ ತನ್ನ ತಲೆಯಿಂದ ಡೋರ್ಗೆ ಹೊಡಿತಾ ಇರೋದು. ಬೇಸ್ಮೆಂಟ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂತ ಎಬೋನಿ ಕೇಳ್ತಾಳೆ. ಅಲ್ಲೇ ನೆಲದಲ್ಲಿ ಗುಂಡಿ ಇದೆಯಲ್ಲ ಅದರ ಒಳಗೆ ನನ್ನ ಫ್ರೆಂಡ್ ಟ್ರೇ ವಾಸವಾಗಿರೋದು, ಅವನು ಅಲ್ಲಿ ಅಥವಾ ನನ್ನ ರೂಮ್ ನ ಕಬೋರ್ಡ್ ಅಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಇವನ ದೇಹ ಬೇರೆ ಸುಡ್ತಾ ಇರೋದ್ರಿಂದ ಜ್ವರ ಬಂದು ಏನೇನೋ ಮಾತಾಡ್ತಿದ್ದಾನೆ ಅಂತ ಹೇಳಿ ಎಬೋನಿ ಇವನನ್ನ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸಿ ಬಂದು ಚೆನ್ನಾಗಿ ಕುಡಿಯೋಕೆ ಶುರು ಮಾಡ್ತಾಳೆ. ಮತ್ತೆ ಕೆಟ್ಟದಾಗಿ ನಡ್ಕೊಂತಾ ಇದ್ದಾಳೆ. ಎಲ್ಲರ ಮುಂದೆ ಇವಳು ಈ ರೀತಿ ಆಡ್ತಿರೋದನ್ನ ನೋಡಿ ಇವಳ ಫ್ರೆಂಡ್ಸ್ ಕೂಡ ಇಲ್ಲಿಂದ ಹೊಡ್ತಾರೆ. ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ಟೈಟ್ ಆಗಿರೋ ಎಬೋನಿ ರೂಮ್ ಅಲ್ಲಿ ಮಲಗಿದ್ದಾಗ ಮತ್ತೆ ಮನೆಯಲ್ಲಿ ಏನೋ ಶಬ್ದ ಕೇಳಿಸ್ತಾ ಇದೆ. ಮಕ್ಕಳು ಮಲಗಿರೋ ರೂಮ್ ನ ಕಬೋರ್ಡ್ ಒಳಗಿಂದ ಶಬ್ದ ಕೇಳ್ತಾ ಇರೋದು. ಹಾಗಾಗಿ ಮಕ್ಕಳೆಲ್ಲ ಎದ್ದು ನೋಡ್ಬೇಕಾದ್ರೆ
ಇವ್ರ 3 ಜನನೇ ಶಬ್ದ ಮಾಡ್ತಿರೋದು ಅಂತ ಕೋಪದಲ್ಲಿ ಎಬೋನಿ ಇವರ ರೂಮ್ಗೆ ಬರ್ತಿದ್ದಂಗೆ ಮಕ್ಕಳೆಲ್ಲ ಕಿರ್ಚಾಡ್ತಾ ಇದ್ದಾರೆ, ಅಜ್ಜಿ ನಮ್ಮನ್ನ ಕಾಪಾಡಿ ಅಂತ. ಆಲ್ಬರ್ಟಾ ಗಾಬರಿಯಾಗಿ ರೂಮ್ಗೆ ಬರೋ ಅಷ್ಟ್ರಲ್ಲಿ ಆಗ್ಲೇ ಇಲ್ಲೇನೋ ನಡೆದೋಗಿದೆ. ರೂಮ್ ಅಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದ್ದಾವೆ, ಜೊತೆಗೆ ಗೋಡೆ ಕೂಡ ಹೊಡೆದೋಗಿದೆ. ಸಿಮೆಂಟ್ ಅಲ್ಲ ಸ್ನೇಹಿತರೆ, ಮರದಿಂದ ಮಾಡಿರೋ ಗೋಡೆ, ಅದಕ್ಕೆ ಈಸಿಯಾಗಿ ಹೊಡೆದೋಗಿದೆ. ಮಕ್ಕಳು ಮೂಲೆ ಸೇರ್ಕೊಂಡು ಅಳ್ತಾ ಇರೋದನ್ನ ನೋಡಿ ಏನಾಯ್ತು ಅಂತ ಆಲ್ಬರ್ಟಾ ಕೇಳಿದ್ರೆ ಮಕ್ಕಳಿಗೆ ಇರ್ಲಿ ಏನಾಯ್ತು ಅಂತ ಎಬೋನಿಗೂ ಕೂಡ ನೆನ್ಪಿಲ್ಲ. ಆದ್ರೆ ಆಂಡ್ರೆ ನಮ್ಮ ಅಮ್ಮ ನಮ್ಮನ್ನೆಲ್ಲ ಎತ್ಕೊಂಡು ಗೋಡೆ ಮೇಲೆ ಬಿಸಾಕುದ್ರು ಅಂತ ಹೇಳ್ತಾನೆ. ಆಲ್ಬರ್ಟಾ ಎಬೋನಿಗೆ ಮತ್ತೆ ಇವ್ರಿಗೆ ಹೊಡೆಯೋಕೆ ಶುರು ಹಚ್ಕೊಂಡ ಅಂತ ಬೈದು ಕಳಿಸ್ತಾರೆ. ಆದ್ರೆ ಇವಳಿಗೆ ಮಕ್ಕಳಿಗೆ ಹೊಡೆದಿದ್ದು ನೆನ್ಪೇ ಇಲ್ಲ. ಮುಂದಿನ ದಿನ ಮಕ್ಕಳನ್ನ ಆಲ್ಬರ್ಟಾ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅದೇ ಮಹಿಳೆ ಅಂದ್ರೆ ಸೋಷಿಯಲ್ ಸರ್ವಿಸಸ್ ಅವರು ಅಂತ ಅನ್ಕೊಂಡು ಸುಮ್ನಾಗಿದ್ರಲ್ಲ ಆ ಮಹಿಳೆ ಇವರನ್ನ ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಆ ಮಹಿಳೆ ಮೊದ್ಲೇ ಪರಿಚಯ ಇರೋ ಹಾಗೆ ಆಂಡ್ರೆ ನೋಡ್ತಾ ಇದ್ದಾನೆ. ಪರಿಚಯ ಇದ್ದಾಳೆ ಸ್ನೇಹಿತರೆ, ಆದ್ರೆ ಆಂಡ್ರೆಗೆ ಅಲ್ಲ, ಇವರ ಮನೆಯಲ್ಲಿ ಇರೋ ದುಷ್ಟಶಕ್ತಿಗೆ. ನಂತರ ಸ್ಕೂಲಲ್ಲಿ ಆಂಡ್ರೆ, ಶಾಂಟೆ ಮತ್ತೆ ನೇಟ್ 3 ಜನ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ನೇಟ್ ಕ್ಲಾಸ್ ಅಲ್ಲಿ ಏಡ್ಸ್ ಕಾಯಿಲೆಯ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಇವನು ನಗಾಡ್ತಾ ಇದ್ದಾನೆ. ಶಾಂಟೆಗೆ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಫುಲ್ ಬ್ಲೀಡಿಂಗ್ ಆಗ್ತಾ ಇದೆ. ಆಂಡ್ರೆ ಅಂತೂ ಕೇಳಂಗೆ ಇಲ್ಲ, ಕ್ಲಾಸ್ ಅಲ್ಲೇ ಚಡ್ಡಿ ಬಿಚ್ಚಿ ಕುತ್ಕೊಂಡು 1 ಅಲ್ಲ 2 ಮಾಡಿ ಅದನ್ನ ತಾನು ತಿನ್ನೋದಲ್ದಲೆ ಟೀಚರ್ನ ಮುಖಕ್ಕೆ ಎರಚ್ತಾ ಇದ್ದಾನೆ. ಇದರಿಂದ 3 ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಎಬೋನಿಗೂ ವಿಷಯ ತಿಳಿಸಿದಾಗ ಎಬೋನಿ ಮತ್ತೆ ಆಲ್ಬರ್ಟಾ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ. 3 ಮಕ್ಕಳ ಮೇಲೂ ಡಾಕ್ಟರ್ ಇರೋಬರೋ ಚೆಕಪ್ ಎಲ್ಲ ಮಾಡಿದ್ರು ಕೂಡ ಏನು ಸಮಸ್ಯೆ ಕಂಡು ಬಂದಿಲ್ಲ. ಎಬೋನಿ ಡಾಕ್ಟರ್ಗೆ ಬೈತಾ ಇದ್ದಾಳೆ, ಏನು ಸಮಸ್ಯೆ ಇಲ್ಲ ಅಂದ್ರೆ ಮಕ್ಕಳು ಯಾಕೆ ಈ ರೀತಿ ಆಡ್ತಿದ್ದಾರೆ, ಸರಿಯಾಗಿ ನೀವು ಚೆಕಪ್ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಆಲ್ಬರ್ಟಾನೆ ಡಾಕ್ಟರ್ಗೆ ಸಾರಿ ಕೇಳಿ ಇವಳನ್ನ ಕರ್ಕೊಂಡು ಹೊರಡ್ತಾರೆ. ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ಬೇಕು, ನೀನ್ ಹೇಳಿದ್ದೆ ಸರಿ ಅಂದ್ರೆ ಆಗಲ್ಲ, ಒಂದ್ಸಲ ಬೇರೆಯವರ ಮಾತನ್ನ ಕೂಡ ಕೇಳು, ಮಕ್ಕಳಿಗೆ ಬೇರೆ ಏನೋ ಸಮಸ್ಯೆ ಆಗ್ತಿದೆ, ಆದ್ರೆ ನೀನು ಮಾತ್ರ ಮತ್ತೆ ಮಕ್ಕಳಿಗೆ ಹೊಡೆಯೋಕೆ ಶುರು ಮಾಡಿದ್ರೆ ನಾನೇ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಲ್ಬರ್ಟಾ ಹೇಳಿದಾಗ ನೀನು ನನಗೆ ಹಾಗೆ ಹೊಡಿತಾ ಇದ್ದೆ, ನಾನ್ಯಾವತ್ತು ನಿನ್ನನ್ನ ಪೊಲೀಸ್ಗೆ ಹಿಡ್ಕೊಡ್ಲಿಲ್ಲ ಅಂತ ಹೇಳ್ತಾಳೆ ಎಬೋನಿ. ನಿಮಗೆ ಡೌಟ್ ಬಂದಿರಬಹುದು ಸ್ನೇಹಿತರೆ, ಆಲ್ಬರ್ಟಾ ಅಮೆರಿಕನ್ ಆದ್ರೆ ಮಗಳು ಆಫ್ರಿಕನ್ ತರ ಕಪ್ಪುಗೆ ಯಾಕೆ ಇದ್ದಾಳೆ ಅಂತ. ಯಾಕಂದ್ರೆ ಆಲ್ಬರ್ಟಾ ಬರೀ ಆಫ್ರಿಕನ್ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸಿರ್ತಾಳೆ. ಎಬೋನಿ ಅವರ ಅಪ್ಪ ಕೂಡ ಆಫ್ರಿಕನ್ನೇ ಆಗಿದ್ದ. ಮನೆಗೆ ವಾಪಸ್ ಬಂದ್ಮೇಲೆ ಆಂಡ್ರೆಗೆ ಎಬೋನಿ ಸ್ನಾನ ಮಾಡಿಸ್ತಾ ಇದ್ದಾಗ ಫೋನ್ ರಿಂಗ್ ಆಗ್ತಿದೆ ಅಂತ ಹೋಗ್ತಾಳೆ. ಆಲ್ಬರ್ಟಾಗೆ ಮನೆಯಲ್ಲಿ ಏನಾಗ್ತಿದೆ ಅನ್ನೋದು ಅರಿವಾಗಿರೋದ್ರಿಂದ ಗೋಡೆ ಮೇಲೆ ಜೀಸಸ್ ಕ್ರಾಸ್ ನ ನೇತಾಕ್ತಾ ಇದ್ದಾರೆ. ಇದೇ ಸಮಯಕ್ಕೆ ಆಂಡ್ರೆ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ತಿರೋದ್ರಿಂದ ಎಬೋನಿ ಬಾತ್ರೂಮ್ಗೆ ಓಡ್ ಬಂದಾಗ ನೋಡ್ತಾಳೆ ನೇಟ್ ಇವನನ್ನ ಬಾತ್ ಟಬ್ ನ ನೀರಲ್ಲಿ ಮುಳುಗಿಸಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಎಬೋನಿ ನೇಟ್ ನ ತಡೆಯೋಕೆ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಿಲ್ಲ, ಆದ್ರೆ ಕೊನೆಗೂ ನೇಟ್ ಇವನನ್ನ ಬಿಡ್ತಾನೆ. ಆಲ್ಬರ್ಟಾ ಕೂಡ ಓಡ್ ಬಂದು ಏನಾಯ್ತು ಅಂದಾಗ ನೇಟ್ಗೆ ತಾನು ಏನ್ ಮಾಡ್ದ ಅನ್ನೋದೇ ಅರಿವಿಲ್ಲ. ಮುಂದಿನ ದಿನ ಸರಿಯಾದ ಸಮಯಕ್ಕೆ ಸಿಂಥಿಯಾ ಬಂದು ಮಕ್ಕಳನ್ನ ನೋಡ್ಬೇಕು, ನಾನು ಹಾಸ್ಪಿಟಲ್ ಇಂದಾನೆ ಬರ್ತಾ ಇದ್ದೀನಿ, ಸ್ಕೂಲಲ್ಲಿ ನಡೆದ ವಿಷಯ ಎಲ್ಲ ಗೊತ್ತಾಯ್ತು ಅಂದಾಗ ಎಬೋನಿ ಅಳ್ತಾ ಹೇಳ್ತಾ ಇದ್ದಾಳೆ, ನಮ್ಮ ಮನೆಯಲ್ಲಿ ನಂಬೋಕಾಗದೇ ಇರೋಂಥದ್ದೆಲ್ಲ ನಡೀತಾ ಇದೆ. ನನ್ ಮಗ ಕಣ್ಣಿಗೆ ಕಾಣದೇ ಇರೋ ಟ್ರೇ ಅನ್ನೋ ಹುಡುಗನ ಜೊತೆ ಮಾತಾಡ್ತಿದ್ದಾನೆ, ಯಾವ್ದೋ ಅರ್ಥ ಆಗ್ದಲೇ ಇರೋ ಭಾಷೆಯಲ್ಲಿ ಮಾತಾಡ್ತಿರ್ತಾನೆ, ನನಗೇನೆ ಏನೇನೋ ಶಬ್ದ ಕೇಳಿಸುತ್ತೆ, ನಿಮಿಗೂ ಮಕ್ಕಳಿದ್ದಿದ್ರೆ ನನಗಾಗ್ತಿರೋ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು ಅಂದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಸಿಂಥಿಯಾ ಅವ್ರಿಗೂ ಕೂಡ ಮಗ ಇದ್ದ. ಆದ್ರೆ 7 ವರ್ಷದ ಹುಡುಗ ಸಡನ್ ಆಗಿ ರೋಡ್ಗೆ ಹೋದಾಗ ಕಾರ್ ಗುದ್ಕೊಂಡು ಹೋಗಿರುತ್ತೆ, ಅದು ತಮ್ಮ ನಿರ್ಲಕ್ಷ್ಯದಿಂದಾನೇ ಆಗಿರೋದು ಅಂತ ಇವತ್ತು ಸಿಂಥಿಯಾ ದುಃಖ ಪಡ್ತಿದ್ದಾರೆ. ತಮ್ಮ ಮಗನಿಗೆ ಆಗಿದ್ದು ಬೇರೆ ಮಕ್ಕಳಿಗೆ ಆಗ್ಬಾರ್ದು ಅಂತ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ಗೆ ಸೇರ್ಕೊಂಡು ಮಕ್ಕಳನ್ನ ಕಾಪಾಡೋ ಕೆಲಸ ಮಾಡ್ತಾ ಇರೋದು. ಸೊ ಸಿಂಥಿಯಾ ಮಕ್ಕಳನ್ನ ನೋಡ್ಲೇಬೇಕು ಅಂತ ಹೇಳಿದಾಗ ಆಲ್ಬರ್ಟಾ ಬ್ಯಾಟ್ ಎತ್ಕೊಂಡ್ ಬಂದು ಹೆದರಿಸಿ ಇವರನ್ನ ಕಳಿಸ್ತಾರೆ. ಮತ್ತೆ ಹೊರಗೆ ಇರೋ ಆ ಸೋಷಿಯಲ್ ಸರ್ವಿಸಸ್ ಮಹಿಳೆಗೂ ಕೂಡ ಬೈದು ಕಳಿಸ್ತಾರೆ. ಆಲ್ಬರ್ಟಾಗೆ ಈಗ ನಂಬಿಕೆ ಬಂದಿದೆ ಮನೆಯಲ್ಲಿ ದುಷ್ಟಶಕ್ತಿಯ ವಾಸವಿದೆ ಅಂತ, ಹಾಗಾಗಿ ಮೊದಲು ತಾವು ಹೋಗೋ ಚರ್ಚ್ಗೆ ಬಂದು ಸಹಾಯ ಕೇಳಿದ್ರೆ ಇವರು ಸಹಾಯ ಮಾಡೋಕೆ ಒಪ್ತಿಲ್ಲ, ಯಾಕಂದ್ರೆ ಯಾವತ್ತು ನಾವು ಅಂತ ಕೇಸ್ನ ಡೀಲೇ ಮಾಡಿಲ್ಲ ಅಂತ ಚರ್ಚ್ ಅವರು ಹೇಳ್ತಾರೆ. ಇನ್ನೊಂದ್ ಕಡೆ ಇಂಥ ಸಮಯದಲ್ಲೂ ಬಾರ್ಗೆ ಬಂದು ಎಬೋನಿ ಕುಡಿತಾ ಇದ್ದಾಳೆ. ಇಲ್ಲಿಂದ ಹೊರಟಾಗ ಆ ಸೋಷಿಯಲ್ ಸರ್ವಿಸಸ್ ಮಹಿಳೆ ಹೇಳ್ತಾಳೆ, ನಿನ್ನ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಇದೆ, ಅದಕ್ಕೆ ಮಕ್ಕಳೆಲ್ಲ ಹಾಗಾಡ್ತಿರೋದು ಅಂತ. ಈ ಮಹಿಳೆಗೆ ಏನೋ ಗೊತ್ತಿರ್ಬೋದು ಅಂತ ಎಬೋನಿ ಇವಳನ್ನ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬಂದಾಗ ನಮಗೆ ಗೊತ್ತಾಗುತ್ತೆ ಈ ಮಹಿಳೆಯ ಹೆಸರು ಬರ್ನೀಸ್ ಅಂತ. ಇವರು ಅಪೋಸ್ಟಲ್ ಆಗಿದ್ದಾರೆ, ಅಂದ್ರೆ ಧರ್ಮ ಪ್ರಚಾರಕರ ತರ ದೇವರು ಹಾಕಿರೋ ಮಾರ್ಗದಲ್ಲಿ ನಡೆಯುವಂತವ್ರು. ಬರ್ನೀಸ್ ಒಂದು ಫೋಟೋನ ತೋರಿಸಿ ಹೇಳ್ತಾರೆ, ಈ ಫ್ಯಾಮಿಲಿ ನೀವು ಈಗ ಇರೋ ಮನೆಯಲ್ಲಿ 20 ವರ್ಷಗಳ ಹಿಂದೆ ವಾಸವಾಗಿತ್ತು, ಗಂಡ ಹೆಂಡತಿ 2 ಮಕ್ಕಳು. ಮೊದ್ಲು ಎಲ್ಲ ಸರಿನೇ ಇತ್ತು, ಆದ್ರೆ ಒಂದಿನ ಮಗ ಇದ್ದಕ್ಕಿದ್ದಂಗೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಕೂಡ ಸಮಸ್ಯೆ ಏನು ಅಂತ ಗೊತ್ತಾಗಲ್ಲ. ಆಗ ಅವರು ನನ್ನನ್ನ ಕರೆದ್ರು, ಆ ಮನೆಯಲ್ಲಿ ಇರೋ ಡಿಮನ್ ನ ಮನೆಯಿಂದ ಹೊರಗೆ ಹಾಕೋಕೆ ನಾನು ಹೋದೆ, ಅಂದ್ರೆ ಡೆಲಿವರೆನ್ಸ್ ಮಾಡೋಕೆ ಹೋದೆ. ನಾನು ಎಕ್ಸಾರ್ಸಿಸ್ಟ್ ಅಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟು ಪೊಸೆಸ್ಡ್ ಆಗಿರೋ ವ್ಯಕ್ತಿಯ ದೇಹವನ್ನ ಮುಟ್ಟಿದ್ರೆ ಸಾಕು ಡಿಮನ್ ಹೆದರ್ಕೊಂಡು ಓಡ್ ಹೋಗುತ್ತೆ. ಮೊದಲನೇ ಬಾರಿ ನಾನು ಆ ಮನೆಗೆ ಹೋದಾಗ
ತುಂಬಾನೇ ಕೆಟ್ಟ ವಾಸನೆ, ಸಾವಿನ ವಾಸನೆ ಬರ್ತಾ ಇತ್ತು. ಅಷ್ಟು ಶಕ್ತಿಶಾಲಿ ಆಗಿರೋ ದುಷ್ಟಶಕ್ತಿಯ ಇರುವಿಕೆ ಒಂದು ಜಾಗದಲ್ಲಿ ಯಾವತ್ತೂ ನನಗೆ ಫೀಲ್ ಆಗಿರ್ಲಿಲ್ಲ. ನನ್ನ ಶಕ್ತಿ, ನನ್ನಲ್ಲಿ ಇರೋ ಭಕ್ತಿ ಕಡಿಮೆ ಇತ್ತು ಅನ್ಸುತ್ತೆ. ಪೊಸೆಸ್ಡ್ ಆಗಿದ್ದ ಆ ಫ್ಯಾಮಿಲಿಯ ಹುಡುಗನನ್ನ ನಾನು ಕಳ್ಕೊಂಡೆ. ಅವನನ್ನ ಡೀಮನ್ ಸಾಯಿಸ್ಬಿಡ್ತು. ಅದಾದ್ಮೇಲೆ ಮತ್ತೆ ನಾನು ಆ ಮನೆಗೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ ಬರ್ನೀಸ್. ಆಮೇಲೆ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಮಕ್ಕಳ ತಾಯಿ ತನ್ನ ಗಂಡನ ತಲೆಯನ್ನೇ ಕಟ್ ಮಾಡಿ ಸಾಯಿಸಿ ಮಗಳ ಕತ್ತನ್ನ ಹಿಸ್ಕಿ ಕೊಂದು ಕೊನೆಗೆ ಅವಳು ಕೂಡ ನೇಣು ಹಾಕೊಂಡು ಸಾವನ್ನಪ್ಪಿರುತ್ತಾಳೆ. ಇದೆಲ್ಲ ಆಗಿರೋದು ಈಗ ಎಬೋನಿ ಇರೋ ಮನೆಯಲ್ಲೇ. ಇನ್ನೊಂದು ಭಯಾನಕವಾಗಿರೋ ವಿಷಯ ಎಬೋನಿಗೆ ಗೊತ್ತಾಗೋದೇನಂದ್ರೆ, ಈ ಫ್ಯಾಮಿಲಿಯಲ್ಲಿ ಪೊಸೆಸ್ಡ್ ಆಗಿ ಸಾವನ್ನಪ್ಪಿದ್ದ ಹುಡುಗನ ಹೆಸರು ಟ್ರೇ ಆಗಿತ್ತು. ಅದೇ ಹುಡುಗನ ಜೊತೆ ತಾನು ಮಾತಾಡ್ತಿರೋದಾಗಿ ಆಂಡ್ರೆ ಹೇಳ್ತಾ ಇದ್ದಿದ್ದು. ಬೇಸ್ಮೆಂಟ್ ಅಲ್ಲಿ ಮತ್ತೆ ಕಬೋರ್ಡ್ ಅಲ್ಲಿ ಅವನು ಇರ್ತಾನೆ ಅಂತ ಹೇಳ್ತಿದ್ದ ಆಂಡ್ರೆ. ಸೊ ಆ ಡೀಮನ್ ಅವತ್ತಿನಿಂದ ಈಗ್ಲೂ ಕೂಡ ಅದೇ ಮನೆಯಲ್ಲಿ ಇದೆ. ಅದು ಮನೆಗೆ ಬಂದವರನ್ನ ಬಲಿ ತಗೊಳುತ್ತೆ. ಈಗ ನಿನ್ನ ಮಗನನ್ನ ಬಲಿ ತಗೊಳ್ಳೋಕೆ ನೋಡ್ತಾ ಇದೆ ಅಂತ ಬರ್ನೀಸ್ ಹೇಳಿದಾಗ ಎಬೋನಿಗೆ ಭಯ ಆದ್ರೂ ಕೂಡ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ಆದ್ರೆ ನಿನಗೆ ನನ್ನ ಸಹಾಯ ಬೇಕಾಗುತ್ತೆ ಅಂತ ಹೇಳಿ ಬರ್ನೀಸ್ ಇವಳಿಗೆ ತಮ್ಮ ಮನೆಯ ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ಅದೇ ಇನ್ನೊಂದ್ ಕಡೆ ಆಲ್ಬರ್ಟಾಗೆ ತಮ್ಮ ರೂಮ್ ಅಲ್ಲಿ ಇದ್ದಾಗ ಯಾರೋ ಕರ್ದಂಗಾಯ್ತು ಅಂತ ಹೊರಗೆ ಬಂದ್ರೆ ಮನೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ. ಇದ್ದಕ್ಕಿದ್ದಂಗೆ ಕರೆಂಟ್ ಕೂಡ ಹೋಗಿ ಮನೆಯಲ್ಲಿ ಇರೋ ಡೀಮನ್ ಕಪ್ಪು ನೆರಳಿನ ರೂಪದಲ್ಲಿ ಬಂದು ಇವರ ಮೇಲೆ ದಾಳಿ ಮಾಡುತ್ತೆ. ಎಲ್ಲ ಆದ್ಮೇಲೆ ಮನೆಗೆ ಎಬೋನಿ ಬಂದಾಗ ಮನೆ ತುಂಬಾ ಹೊಗೆ ತುಂಬಿಕೊಂಡಿದೆ. ಆಲ್ಬರ್ಟಾ ನೇತಾಕಿದ್ದ ಕ್ರಾಸ್ ಗೆನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಮತ್ತೆ ಆಲ್ಬರ್ಟಾ ಕೂಡ ಸಾವನ್ನಪ್ಪಿದ್ದಾರೆ. ಹಿಂದೆನೆ ಎಬೋನಿ ಫೈರ್ ಸ್ಟೇಷನ್ ಅವ್ರನ್ನ ಕರೆದು ಇವಳು ತನ್ನ ಮಕ್ಕಳನ್ನ ಕರ್ಕೊಂಡು ಮನೆಯಿಂದ ಹೊರಡ್ತಾಳೆ. ಎಲ್ಲಿ ಮತ್ತೆ ಸಿಂಥಿಯಾ ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೋ ಅಂತ. ಇದ್ದಕ್ಕಿದ್ದಂಗೆ ಕಾರಲ್ಲಿ ಇದ್ದ ಆಂಡ್ರೆ ಪೊಸೆಸ್ಡ್ ಆಗಿ ನಿನ್ನ ತಾಯಿಯ ಸಾವಿಗೆ ನೀನೇ ಕಾರಣ ಅಂತ ಎಬೋನಿಗೆ ಹೇಳಿದಾಗ ಇವಳು ಮಿರರ್ ಅಲ್ಲಿ ಆಂಡ್ರೆನ ನೋಡ್ತಾಳೆ. ಅವನ ಕಣ್ಣು ಪೂರ್ತಿ ಕಪ್ಪುಗೆ ಆಗಿದೆ. ಎಬೋನಿ ಹೆದರುಕೊಂಡು ತಕ್ಷಣ ಕಾರ್ ಸೈಡ್ಗೆ ಹಾಕಿ ಇಲ್ಲೇ ಇರೋ ಒಂದು ಹೋಟೆಲ್ ಒಳಗೆ ಬಂದು ನನ್ನ ಮಕ್ಕಳನ್ನ ಕಾಪಾಡಿ ಅಂತ ಕಿರ್ಚಾಡೋಕೆ ಶುರು ಮಾಡಿದಾಗ ಎಲ್ಲರೂ ಬಂದು ಕಾರಲ್ಲಿ ಆರಾಮಾಗಿ ಮಲಗಿರೋ ಮಕ್ಕಳನ್ನ ನೋಡಿ ಇವಳ ತಲೆನೇ ಸರಿ ಇಲ್ಲ ಅಂತ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ನೆಕ್ಸ್ಟಿನಲ್ಲಿ ಎಲ್ಲರನ್ನ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದಾರೆ. ಎಬೋನಿನ ಸೈಕ್ಯಾಟ್ರಿಸ್ಟ್ ಚೆಕ್ ಮಾಡ್ತಿದ್ದಾರೆ. ಇವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಮೊದ್ಲು ಇವಳು ಸುಳ್ಳು ಹೇಳ್ತಾಳೆ, ತಾನು ಕುಡ್ದೇ ಇಲ್ಲ ಹಾಗೆ ಹೀಗೆ ಅಂತ. ಆದ್ರೆ ಆಮೇಲೆ ಸತ್ಯ ಒಪ್ಕೊಂತಾಳೆ. ತನಗೆ ವಿಚಿತ್ರವಾದ ಶಬ್ದ ಕೇಳಿಸೋದು, ಮಕ್ಕಳಿಗೆ ತೊಂದರೆ ಆಗ್ತಿರೋದು ಎಲ್ಲವನ್ನ ಹೇಳ್ಕೊಂತಾಳೆ. ಆಮೇಲೆ ಇವಳನ್ನ ಮೀಟ್ ಮಾಡೋಕೆ ಸಿಂಥಿಯಾ ಬಂದಾಗ ಗೊತ್ತಾಗುತ್ತೆ ನೇಟ್ ಮತ್ತೆ ಶಾಂಟಿಯನ್ನ ಚರ್ಚ್ಗೆ ಕಳಿಸ್ತಾ ಇದ್ದಾರೆ. ಬೋರ್ಡಿಂಗ್ ಸ್ಕೂಲ್ ನ ರೀತಿ ಇರೋ ಜಾಗಕ್ಕೆ. ಆಂಡ್ರೆ ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದಾನೆ. ಹೇಗೋ ಸಿಂಥಿಯಾ ಅವರ ಸಹಾಯದಿಂದ ಎಬೋನಿ ಹಾಸ್ಪಿಟಲ್ ಇಂದ ಹೊರಗೆ ಬಂದು ಸೀದಾ ಅಪೋಸ್ಟಲ್ ಬರ್ನೀಸ್ ಅವರ ಹತ್ರ ಬಂದು ತನ್ನ ಫ್ಯಾಮಿಲಿಗೆ ಯಾಕೆ ಇದೆಲ್ಲ ಆಗ್ತಿದೆ ಅಂತ ಕೇಳಿದಾಗ, ನಾನು ಆಲ್ರೆಡಿ ತುಂಬಾನೇ ವಿಡಿಯೋ ಅಲ್ಲಿ ಹೇಳಿರೋ ಹಾಗೆ ಸ್ನೇಹಿತರೆ, ಇವರು ಕೂಡ ಲೂಸಿಫರ್ ಬಗ್ಗೆ ಹೇಳ್ತಾರೆ. ಹೇಗೆ ಸ್ವರ್ಗದಲ್ಲಿ ದೇವತೆ ಆಗಿದ್ದ ಲೂಸಿಫರ್ ದೇವರ ವಿರುದ್ಧ ಹೋದಾಗ ಲೂಸಿಫರ್ ಮತ್ತೆ ಅವನ ಫಾಲೋವರ್ಸ್ ನ ಸ್ವರ್ಗದಿಂದ ದೇವರು ಹೊರಗೆ ಹಾಕ್ದಾಗ ಅವರೇ ಡೀಮನ್ಸ್ ಆಗೋದು. ಲೂಸಿಫರೇ ಡೆವಿಲ್. ಈ ಡೀಮನ್ಗಳು ದೇವರ ಸೃಷ್ಟಿಯಾದ ಮನುಷ್ಯರನ್ನ ತಪ್ಪು ದಾರಿಗೆ ತರೋದು, ಮನುಷ್ಯರು ದೇವರ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಕಳ್ಕೊಳ್ಳೋ ಹಾಗೆ ಮಾಡೋದೇ ಅವರ ಉದ್ದೇಶ. ಬರ್ನೀಸ್ ಹೇಳ್ತಾರೆ ಡೀಮನ್ಗಳು ವೀಕ್ ಆಗಿರೋರ್ನ ಪೊಸೆಸ್ ಮಾಡ್ಕೊಂತವೆ. ಈಗ ಸದ್ಯಕ್ಕೆ ನೀವು ವೀಕ್ ಆಗಿದ್ದೀರಾ, ಸ್ಟ್ರಾಂಗ್ ಮಾಡೋಕೆ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಆಂಡ್ರೆ ಪ್ರತಿದಿನ ರಾತ್ರಿ ಬೆಡ್ ಮೇಲೆ ಒದ್ದಾಡೋದು, ಕಿರ್ಚಾಡೋದು, ಡೀಮನ್ ನ ರೀತಿ ಗರ್ಜಿಸೋದು ಎಲ್ಲ ಮಾಡ್ತಿರೋದ್ರಿಂದ ಸಿಂಥಿಯಾ ಅನ್ನ ಕರೆದು ಡಾಕ್ಟರ್ ಇವನ ಕಂಡೀಷನ್ ಹೇಳ್ತಾ ಇದ್ದಾರೆ. ಇವನು ಅರ್ಥ ಆಗದೆ ಇರೋ ಭಾಷೆಯಲ್ಲೆಲ್ಲ ಮಾತಾಡ್ತಾನೆ ಅಂತ ಅಂದಾಗ ಸಿಂಥಿಯಾಗೆ ಅನ್ಸುತ್ತೆ ಎಬೋನಿ ಹೇಳ್ತಿದ್ದು ನಿಜ ಅಂತ. ಆಂಡ್ರೆನ ಕೈಕಾಲನ್ನ ಸ್ಟ್ರಾಪ್ ಹಾಕಿ ಕಟ್ಟಾಕಿದ ನಂತರ ಸಿಂಥಿಯಾ ಇವನನ್ನ ಮಾತಾಡ್ಸೋಕೆ ಬರ್ತಾರೆ. ಆಗ ಇವರ ಕಣ್ಣ ಮುಂದೆನೆ ಆಂಡ್ರೆ ಸ್ಟ್ರಾಪ್ ನ ಕಿತ್ಕೊಂಡು ಬೆಡ್ ಇಂದ ಜಂಪ್ ಮಾಡಿ ಸ್ಪೈಡರ್ ಮ್ಯಾನ್ ತರ ಗೋಡೆ ಹತ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ಕಣ್ಣಾರೆ ನೋಡಿ ಶಾಕ್ ಆಗೋಗ್ತಾರೆ ಸಿಂಥಿಯಾ. ಈ ಕಡೆ ಬರ್ನೀಸ್ ಎಬೋನಿಗೆ ಇವಳು ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳುವಂತದ್ದು ಏನಾಗಿತ್ತು ಅಂತ ಕೇಳಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಅದೇನು ಅಂದ್ರೆ ಇವಳು ಚಿಕ್ಕವಳಿದ್ದಾಗ ಸ್ವಂತ ಮಗಳು ಅಂತಾನು ನೋಡ್ದಳೆ ಆಲ್ಬರ್ಟಾ ಗಂಡಸರನ್ನ ಇವಳ ರೂಮ್ ಗೆ ಕಳಿಸ್ತಾ ಇರ್ತಾಳೆ. ದೇವರನ್ನ ತುಂಬಾನೇ ಬಾರಿ ತನ್ನನ್ನ ಕಾಪಾಡೋದಾಗಿ ಕೇಳ್ಕೊಂಡಿದ್ರು, ದೇವರು ಏನು ಮಾಡ್ಲಿಲ್ಲ ಅಂತ ದೇವರನ್ನ ಪೂಜಿಸೋದೇ ಬಿಟ್ಟಿರ್ತಾಳೆ. ಆ ಘಟನೆಯ ಬಗ್ಗೆನೇ ಇವಳಿಗೆ ಅವಾಗವಾಗ ಕನ್ಸು ಬೀಳೋದು ಸ್ನೇಹಿತರೆ. ಈಗ ಬರ್ನೀಸ್ ಇವಳಿಗೆ ದೇವರಲ್ಲಿ ನಂಬಿಕೆ ಇಡೋಕೆ ಹೇಳಿ ತಾವು ಮಾಡಿರೋ ತಪ್ಪಿಗೆ ನಮ್ಮನ್ನ ಕ್ಷಮಿಸು ಅಂತ ಕೇಳ್ಕೊಂಡು ಶಕ್ತಿ ಕೊಡೋಕೆ ಪ್ರೇಯರ್ ಮಾಡಿದ ನಂತರ ಆಂಡ್ರೆನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರೋಕೆ ನರ್ಸ್ ನ ಬಟ್ಟೆ ಹಾಕೊಂಡು ಹಾಸ್ಪಿಟಲ್ ಗೆ ಬರ್ತಾಳೆ ಎಬೋನಿ. ಆಂಡ್ರೆ ಇರೋ ರೂಮ್ ನ ಹುಡುಕಿ ಇವನನ್ನ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಬರ್ತಾಳೆ. ಆಲ್ರೆಡಿ ಹೊರಗೆ ಇವರನ್ನ ಕರ್ಕೊಂಡು ಹೋಗೋಕೆ ಬರ್ನೀಸ್ ಬಂದಿದ್ದಾರೆ. ಇವರು ಎಬೋನಿಯ ಮನೆಗೆ ಬರ್ತಿದ್ದಂಗೆ ಇಲ್ಲೇ ಬರ್ನೀಸ್ ಡೆಲಿವರೆನ್ಸ್ ಮಾಡೋಕೆ ಅಂದ್ರೆ ಡೀಮನ್ ನ ಹೊರಗೆ ಹಾಕೋಕೆ ಡಿಸೈಡ್ ಮಾಡಿದ್ದಾರೆ. ಈ ಡೀಮನ್ ನಿನ್ನ ತಲೆ ಕೆಡ್ಸೋಕೆ ಪ್ರಯತ್ನ ಪಡುತ್ತೆ. ನೀನು ಪ್ರೀತಿಸೋಂತವರ ರೂಪ ಪಡ್ಕೊಂಡು ನಿನ್ನನ್ನ ಯಾಮಾರ್ಸೋಕೆ ನೋಡುತ್ತೆ. ಏನೇ ಆದ್ರೂ ಅದರ ಮಾತನ್ನ ಕೇಳಬೇಡ
ಮಾಡಬೇಡ ಅಂತ ಬರ್ನೀಸ್ ಎಬೋನಿಗೆ ಹೇಳಿ ಡೆಲಿವರೆನ್ಸ್ ಶುರು ಮಾಡಿ ಹೋಲಿ ವಾಟರ್ ನ ಆಂಡ್ರೆ ಮೇಲೆ ಹಾಕ್ತಿದ್ದಂಗೆ ಇವನ ದೇಹ ಸುಟ್ಟು ಹೊಗೆ ಬರೋಕೆ ಶುರು ಆಗುತ್ತೆ. ಇದ್ದಕ್ಕಿದ್ದಂಗೆ ಪೊಸೆಸ್ಡ್ ಆಗಿರೋ ಆಂಡ್ರೆ ಆಲ್ಬರ್ಟಾಳ ರೂಪದಲ್ಲಿ ಬಂದು ಎಬೋನಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ, ನಿನ್ನನ್ನ ಹುಟ್ಟೋಕೆನೆ ಬಿಡಬಾರ್ದಿತ್ತು ಅಂತೆಲ್ಲ. ಇಲ್ಲಿ ಅಷ್ಟೇ ಅಲ್ಲ, ಡೀಮನ್ ಇಲ್ಲಿಂದಾನೆ ಚರ್ಚಲ್ಲಿ ಮಲ್ಗಿರೋ ನೇಟ್ ಮತ್ತೆ ಶಾಂಟೆನ ಕೂಡ ಪೊಸೆಸ್ ಮಾಡ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡ್ತಾ ಇದೆ. ಶಾಂಟೆನ ಕಣ್ಣು ಬಾಯಿಂದೆಲ್ಲ ರಕ್ತ ಬರ್ತಾ ಇದ್ರೆ ನೇಟ್ ತನ್ನ ದೇಹವನ್ನ ತಾನೇ ಪರ್ಚ್ಕೊಂಡು ಗಾಯ ಮಾಡ್ಕೊಂತಾ ಇದ್ದಾನೆ. ಈ ಕಡೆ ಎಬೋನಿಯಾ ಮನೆಯಲ್ಲಿ ಆಲ್ಬರ್ಟಾ ಇಂದ ವಾಪಸ್ ಆಂಡ್ರೆಯ ರೂಪಕ್ಕೆ ಬಂದ ಡೀಮನ್ ಪ್ರೇಯರ್ ಹೇಳ್ತಿರೋ ಬರ್ನೀಸ್ ಅವರ ಮೇಲೆ ದಾಳಿ ಮಾಡುತ್ತೆ. ಇಡೀ ಮನೆನೇ ಈಗ ಭೂಕಂಪ ಆಗ್ತಿರೋ ಹಾಗೆ ಶೇಕ್ ಆಗ್ತಿದೆ. ಬರ್ನೀಸ್ ಏನೇ ಪ್ರೇಯರ್ ಹೇಳಿದ್ರು ಆಗಲ್ಲ. ಕೊನೆಗೆ ಡೀಮನ್ ಇವರಿಗೆ ಹೊಡೆದು ತುಂಬಾನೇ ಗಾಯಗೊಳಿಸಿ ಮಾಯ ಆಗುತ್ತೆ. ಬರ್ನೀಸ್ ಸಾಯೋಕ್ಕೂ ಮುಂಚೆ ಎಬೋನಿಗೆ ನನ್ನ ಭಕ್ತಿ ಧೈರ್ಯ ಸಾಕಾಗ್ಲಿಲ್ಲ ಅನ್ಸುತ್ತೆ, ಆದ್ರೆ ನೀನು ಈ ಹೋಲಿ ವಾಟರ್ ನ ತಗೊಂಡು ಧೈರ್ಯವಾಗಿ ಹೋಗಿ ಆ ಡೀಮನ್ ನ ಎದುರಿಸು ಅಂತ ಹೇಳಿ ಸಾವನ್ನಪ್ತಾರೆ. ಎಬೋನಿ ಡೀಮನ್ ನ ಹುಡ್ಕೊಂಡು ಬೇಸ್ಮೆಂಟ್ ಗೆ ಬಂದಾಗ ಇಲ್ಲೇ ಡೀಮನ್ ಗೆ ಪೊಸೆಸ್ಡ್ ಆಗಿರೋ ಆಂಡ್ರೆ ಇದ್ದಾನೆ. ಇವನ ಮೇಲೆ ಹೋಲಿ ವಾಟರ್ ನ ಹಾಕ್ತಿದ್ದಂಗೆ ಡೀಮನ್ ಗೆ ಕೋಪ ಬಂದು ಇವಳ ಮೇಲೂ ಕೂಡ ದಾಳಿ ಮಾಡಿ ನಂತರ ಎಬೋನಿಯ ರೂಪದಲ್ಲೇ ಇವಳ ಮುಂದೆ ಬರುತ್ತೆ. ಈಗ ಎಬೋನಿಗೆ ಡೀಮನ್ ತುಂಬಾನೇ ಹೊಡೆದು ಟಾರ್ಚರ್ ಕೊಟ್ಟು ಇವಳ ಕತ್ತನ್ನ ತುಳಿದು ಸಾಯಿಸೋಕೆ ನೋಡಿದಾಗ ಇನ್ನೇನು ಇವಳು ಸತ್ತೇ ಹೋದ್ಲು ಅನ್ನೋ ಅಷ್ಟರಲ್ಲಿ ಇವಳಿಗೆ ತನ್ನ ಫ್ಯಾಮಿಲಿ ನೆನಪಾಗುತ್ತೆ. ಅವರ ಜೊತೆ ಕಳೆದಿದ್ದ ಖುಷಿಯಾಗಿದ್ದ ಕ್ಷಣಗಳು ನೆನಪಾಗುತ್ತೆ. ಆಲ್ಬರ್ಟಾ ಅವರ ವಾಯ್ಸ್ ಕೂಡ ಕೇಳಿಸುತ್ತೆ, ನಿನಗೆ ನನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಜೊತೆ ನೀನು ಮಾತಾಡು ಅಂತ ಹೇಳ್ತಿದ್ದಂಗೆ ಪ್ರಜ್ಞೆ ತಪ್ಪಿದ್ದ ಎಬೋನಿಗೆ ಎಚ್ಚರಿಕೆ ಆಯ್ತು. ಡೀಮನ್ ಈಗ್ಲೂ ಇವಳನ್ನ ಮ್ಯಾನಿಪುಲೇಟ್ ಮಾಡೋಕೆ ನೋಡುತ್ತೆ, ನಿನ್ನನ್ನ ಯಾರು ಪ್ರೀತಿಸಲ್ಲ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತಾ ಇದ್ಯಾ ಅಂತ. ಆದ್ರೆ ಇಲ್ಲ, ನನ್ನ ಮಕ್ಕಳು, ನನ್ನ ತಾಯಿ ಎಲ್ಲರೂ ನನ್ನನ್ನ ಪ್ರೀತಿಸ್ತಾರೆ, ನಾನು ದೇವರ ಮಗಳು, ನನ್ನ ದೇಹದಲ್ಲೂ ದೇವರಿದ್ದಾರೆ ಅಂತ ಹೇಳಿ ಇವಳು ಪ್ರೇಯರ್ ಮಾಡೋಕೆ ಶುರು ಮಾಡಿದಾಗ ಇಲ್ಲಿವರೆಗೂ ದೇವರು ನನಗೆ ಸಹಾಯ ಮಾಡ್ತಿಲ್ಲ ಅಂತ ಎಬೋನಿ ಹೇಳ್ತಿದ್ದವಳಿಗೆ ಈಗ ದೇವರು ಸಹಾಯ ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಇವಳು ಟಂಗ್ಸ್ ಅಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಪ್ರೇಯರ್ ಮಾಡ್ಬೇಕಾದ್ರೆ ಅಥವಾ ಮಂತ್ರಗಳನ್ನ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ಇಲ್ದಂಗೆ ಯಾವ್ದೋ ಭಾಷೆಯಲ್ಲಿ ಮಂತ್ರ ಹೇಳೋದು. ಇವಳು ಕೂಡ ಯಾವ್ದೋ ಭಾಷೆಯಲ್ಲಿ ಈಗ ಮಂತ್ರ ಹೇಳೋಕೆ ಶುರು ಮಾಡಿದಾಗ ಡೀಮನ್ ಹೆದರ್ಕೊಂತಿದ್ದಂಗೆ ಇದರ ದೇಹಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಅದೇ ಇನ್ನೊಂದ್ ಕಡೆ ಇವಳ ಮಕ್ಕಳು ಕೂಡ ಜೀಸಸ್ ನ ಶಿಲುಬೆಗೆ ಏರಿಸಿದಾಗ ಯಾವ ತರ ಇದ್ರೋ ಅದೇ ರೀತಿ ಶೇಪ್ ಅಲ್ಲಿ ಇದ್ದಾರೆ. ಡೀಮನ್ ನೋವಲ್ಲಿ ಕಿರ್ಚಾಡ್ತಾ ಇದ್ದಕ್ಕಿದ್ದಂಗೆ ಬೇಸ್ಮೆಂಟ್ ಅಲ್ಲಿ ದೊಡ್ಡ ಗುಂಡಿ ಇರುತ್ತೆ, ಅದರ ಒಳಗೆ ಹೋಗುತ್ತೆ. ನರಕದ ದ್ವಾರ ಅಂತ ಇದೇ ಗುಂಡಿಯನ್ನ ಹೇಳೋದು ಸ್ನೇಹಿತರೆ. ಚರ್ಚಲ್ಲಿ ಇರೋ ನೇಟ್ ಮತ್ತೆ ಶಾಂಟೆನ ದೇಹದ ಮೇಲಾಗಿರೋ ಗಾಯಗಳು ಕೂಡ ತಂತಾನೆ ವಾಸಿ ಆಗುತ್ತೆ. ಎಬೋನಿ ಆಂಡ್ರೆ ಕತೆ ಏನಾಯ್ತು ಅಂತ ಇಲ್ಲೇ ಬಿದ್ದಿರೋ ಆಂಡ್ರೆನ ನೋಡಿದಾಗ ಇವನಿಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾನೆ. ಇದೆಲ್ಲ ಆಗಿ ಕೆಲವು ದಿನಗಳ ನಂತರ ಸಿಂಥಿಯಾ ಎಬೋನಿಯ ಮನೆಗೆ ಬಂದಾಗ ಆಲ್ರೆಡಿ ಎಬೋನಿ ಮನೆ ಖಾಲಿ ಮಾಡ್ಕೊಂಡು ಹೊರಟಿದ್ದಾಳೆ. ಮಕ್ಕಳಿಗೆ ನಡೆದಿದ್ದೇನು ನೆನಪಿಲ್ಲ. ಸಿಂಥಿಯಾ ಕೋರ್ಟ್ ಅಲ್ಲಿ ಮಾತಾಡಿ ಮಕ್ಕಳ ಕಸ್ಟಡಿಯನ್ನ ಇವಳಿಗೆನೆ ಕೊಡ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. 6 ತಿಂಗಳ ನಂತರ ಕೊನೆಗೂ ಎಬೋನಿಗೆ ತನ್ನ ಮಕ್ಕಳ ಕಸ್ಟಡಿ ಸಿಗುತ್ತೆ. ಎಬೋನಿ ತನ್ನ ಮಕ್ಕಳನ್ನ ಕರ್ಕೊಂಡು ಬೇರೆ ಊರಿಗೆ ಹೋಗೋದ್ರ ಜೊತೆಗೆ ತನ್ನ ಗಂಡನ ಜೊತೆ ಮಾತಾಡಿ ತಮ್ಮ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾಳೆ. ಸೊ ಈಗ ಸ್ನೇಹಿತರೆ ರಿಯಲ್ ಎಬೋನಿಯ ಫೋಟೋ ತೋರಿಸ್ತಾರೆ. ರಿಯಲ್ ಆಗಿ ಇವರ ಹೆಸರು ಲಟೋಯಾ ಆಮನ್ಸ್ ಅಂತ. ಇವರ ಫ್ಯಾಮಿಲಿಯಲ್ಲೇ ಇಷ್ಟೆಲ್ಲ ನಡೆದಿರೋದು. ಈಗ ಇಂಡಿಯಾನಾಪೊಲಿಸ್ ಸಿಟಿಯಲ್ಲಿ ಇವರು ವಾಸವಾಗಿದ್ದಾರೆ. ಆ ಮನೆಯನ್ನ ಬಿಟ್ಟಾದ್ಮೇಲೆ ಇವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ. ಈ ಘಟನೆ ನ್ಯೂಸ್ ಅಲ್ಲಿ ಎಲ್ಲ ಹರಡ್ತಿದ್ದಂಗೆ ಜ್ಯಾಕ್ ಬೇಗನ್ಸ್ ಅನ್ನೋ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಈ ಮನೆಯನ್ನ ಕೊಂಡ್ಕೊಂಡು ಈ ಮನೆಯಲ್ಲಿ ನಡೆದ ಘಟನೆಯ ಬಗ್ಗೆ ಡೀಮನ್ ಹೌಸ್ ಅನ್ನೋ ಹೆಸರಿನ ಒಂದು ಡಾಕ್ಯುಮೆಂಟರಿ ಮಾಡಿ 2016ರಲ್ಲಿ ಈ ಮನೆ ಇರೋದೇ ಬೇಡ ಅಂತ ಡೆಮಾಲಿಷ್ ಮಾಡಿಸ್ತಾರೆ. ಈ ಮೂವಿಯನ್ನ ನೋಡೋಕು ಮುಂಚೆ ಸ್ನೇಹಿತರೆ ಡೀಮನ್ ಹೌಸ್ ಡಾಕ್ಯುಮೆಂಟರಿಯನ್ನ ಕೂಡ ನಾನು ನೋಡಿದೆ. ಆ ಡಾಕ್ಯುಮೆಂಟರಿಗಿಂತ ಈ ಮೂವಿನೇ ಚೆನ್ನಾಗಿದೆ ಅಂತ ಅನಿಸ್ತು, ಹಾಗಾಗಿ ಇದರ ಬಗ್ಗೆ ವಿಡಿಯೋ ಮಾಡಿದೆ. ಆ ಡಾಕ್ಯುಮೆಂಟರಿಯನ್ನ ನೋಡಿದವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ನಿಮ್ಮ ಸ್ವಂತ ರಿಸ್ಕ್ ಮೇಲೆ ನೋಡಿ ಅಂತ ಡಾಕ್ಯುಮೆಂಟರಿಯಲ್ಲಿ ತೋರಿಸ್ತಾರೆ. ಆದ್ರೆ ನಾವು ಹಾರರ್ ಮೂವಿ ಫ್ಯಾನ್ಸ್ ಯಾವ್ದನ್ನ ನೋಡಬಾರ್ದು ಅಂತ ಹೇಳ್ತಾರೋ ಅದನ್ನೇ ನೋಡೋದು, ಹಾಗಾಗಿ ಆ ಡಾಕ್ಯುಮೆಂಟರಿಯನ್ನ ನಾನು ನೋಡಿದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಸ್ನೇಹಿತರೆ ಆ ಡಾಕ್ಯುಮೆಂಟರಿಯನ್ನ ನೋಡಿ. ಅದಷ್ಟೇನು ಚೆನ್ನಾಗಿಲ್ಲ ಅಂತಾನೆ ಈ ರೀತಿ ಎಲ್ಲ ಗಿಮಿಕ್ ಮಾಡಿ ಪ್ರಮೋಷನ್ ಮಾಡಿರ್ಬೋದು. ಮತ್ತೆ ಈ ಮೂವಿಯಲ್ಲಿ ತುಂಬಾನೇ ಸೀನ್ ಗಳನ್ನ ಚೇಂಜ್ ಮಾಡ್ಕೊಂಡಿದ್ರು ಕೂಡ ಕೆಲವೊಂದು ಸೀನ್ಸ್ ನ ರಿಯಲ್ ಆಗಿ ನಡೆದಿರೋ ರೀತಿನೇ ಮಾಡಿದ್ದಾರೆ. ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಅವರು ಕಣ್ಣಾರೆ ನೋಡಿರೋ ದೃಶ್ಯವನ್ನ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅದೇ ಹಾಸ್ಪಿಟಲ್ ಅಲ್ಲಿ ಆಂಡ್ರೆ ಗೋಡೆ ಮೇಲೆ ಹತ್ತೋ ಸೀನ್, ಆ ರೀತಿ ಇನ್ನೊಂದಷ್ಟು ಸೀನ್ಸ್ ನ ರಿಯಲ್ ಆಗಿ ನಡೆದಿರೋ ಘಟನೆಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಸೊ ಸ್ನೇಹಿತರೆ ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.